ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ ಶಬೀರ್ ಕನ್ನಡಿಗ ಮಾತಾಡ್ಲಿಕ್ಕೆ ಸೊ ಎಲ್ರಿಗೂ ಕೂಡ ಶಬೀರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ವಿಚಾರನ ತಿಳಿಸಾಕ್ತೀನಿ. ಏನಪ್ಪಾ ಅಂತಂದ್ರೆ ನೀವೇನಾದ್ರೂ ರೈತರಾಗಿದ್ರೆ ಅಥವಾ ರೈತರ ಮಕ್ಕಳಾಗಿದ್ರೆ ನಿಮ್ಗೆ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ರೈತರಿಗೆ ಅಥವಾ ರೈತರ ಮಕ್ಕಳಿಗೆ ಕೆಲವೊಮ್ಮೆ ಆರ್ಥಿಕ ಅವಶ್ಯಕತೆ ಇರುತ್ತೆ, ಅಂತಂದ್ರೆ ಹಣಕಾಸಿನ ಅವಶ್ಯಕತೆ ಇರುತ್ತೆ. ಆವಾಗ ರೈತರು ಅಲ್ಲಿ ಇಲ್ಲಿ ಸಾಲ ತೆಗೆಯೋದನ್ನ ಬಿಟ್ಟು ಕೆಲವೊಮ್ಮೆ ಬ್ಯಾಂಕ್ ನಲ್ಲಿ ಸಾಲ ಪಡೆಯುವಂತ ಅವಶ್ಯಕತೆ ಬರುತ್ತೆ. ಯಾಕಪ್ಪ ಅಂತಂದ್ರೆ ಬ್ಯಾಂಕ್ ನಲ್ಲಿ ಇಂಟ್ರೆಸ್ಟ್ ಅಂತಂದ್ರೆ ಬಡ್ಡಿ ಕಡಿಮೆ ಇರುತ್ತೆ. ಹಿಂಗಾಗಿ ರೈತರು ಬ್ಯಾಂಕ್ಗೆ ಹೋಗಿ ಬಡ್ಡಿ ಇಲ್ಲದೆ ಇರೋ ಕಡಿಮೆ ಬಡ್ಡಿ ಇರುವಂತ ಒಂದು ಸಾಲನ ಪಡ್ಕೊಬೇಕಾಗುತ್ತೆ. ಸೊ ಹಿಂಗಾಗಿ ಯಾರೆಲ್ಲ ರೈತರು ಬ್ಯಾಂಕ್ ನಲ್ಲಿ ಸಾಲನ ಪಡ್ಕೊಬೇಕು ಅಂತ ಅನ್ಕೊಂಡಿದ್ದೀರಿ, ಸೊ ಅವ್ರಿಗೆ ಬ್ಯಾಂಕ್ಗೆ ಹೋಗಿ ಯಾವ ರೀತಿ ಸಾಲ ಪಡ್ಕೊಬೇಕು, ಬ್ಯಾಂಕ್ ನಲ್ಲಿ ಎಷ್ಟು ಸಾಲನ ಕೊಡ್ತಾರೆ, ಎಷ್ಟು ಹೊಲ ಇದ್ರೆ ಎಷ್ಟು ಕೊಡ್ತಾರೆ, ಸೊ ಮತ್ತೆ ಈ ರೀತಿ ಸಾಲನ ಪಡ್ಕೊಬೇಕಪ್ಪ ಅಂತಂದ್ರೆ ಎಷ್ಟು ಹಣಕಾಸು ಖರ್ಚಾಗುತ್ತೆ, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಬೇಕಾಗುತ್ತೆ, ಮತ್ತೆ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡೋದಷ್ಟೇ ಅಲ್ಲದೆ ಸಾಲನ ಪಡ್ಕೊಬೇಕಾದ್ರೆ ಎಷ್ಟು ದಿನ ಹಿಡಿಯುತ್ತೆ. ಸೊ ಈ ಒಂದು ಎಲ್ಲಾ ವಿಚಾರನ ಕಂಪ್ಲೀಟ್ ಆಗಿ ಇವತ್ತಿನ ಈ ಒಂದು ವಿಡಿಯೋದೊಳಗಡೆ ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವೇನಾದ್ರೂ ಬ್ಯಾಂಕ್ ನಲ್ಲಿ ಸಾಲನ ತಕೊಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಫ್ಯೂಚರ್ ಅಲ್ಲಿ ನಿಮ್ಮ ಒಂದು ಮುಂದಿನ ಫ್ಯೂಚರ್ ಅಲ್ಲಿ ಏನಾದ್ರೂ ಸಾಲನ ಪಡ್ಕೊಬೇಕು ಅನ್ಕೊಂಡಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ರಿ. ಈ ಒಂದು ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಯಾವ ರೀತಿ ಸಾಲ ತಕೊಬೇಕು, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ ಅನ್ನುವಂತ ಒಂದು ಗೊಂದಲ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಸಾಲ ತಕೊಂಡು ಅನುಭವರಿ ಅಂತ ನಾವು ನಿಮ್ಗೆ ಇವತ್ತು ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ರಿ. ಟೈಮ್ ನ ವೇಸ್ಟ್ ಮಾಡೋದು ಬೇಡ, ಬನ್ರಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಸೊ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಹೇಳ್ಬಿಡ್ತೀನಿ, ಈ ಒಂದು ಸಾಲನ ನಾವು ತಕೊಬೇಕಪ್ಪ ಅಂತಂದ್ರೆ ಮೊಟ್ಟ ಮೊದಲಿಗೆ ಮಾಡಬೇಕಾಗಿರುವಂತ ಕೆಲಸ ಏನು ಅಂತಂದ್ರೆ ನೇರವಾಗಿ ನೀವು ಬ್ಯಾಂಕ್ಗೆ ಹೋಗಿ ಭೇಟಿ ಆಗ್ಬೇಕು. ಅಂತಂದ್ರೆ ನಿಮ್ಗೆ ಎಷ್ಟು ಸಾಲ ಬೇಕಾಗಿರುತ್ತೆ ಅನ್ನೋದನ್ನ ಲಿಮಿಟೇಷನ್ಸ್ ಅನ್ನ ನೀವು ಮುಂಚೆನೆ ತಿಳ್ಕೊಂಡು ನಿಮ್ಮ ಹೊಲ ಎಷ್ಟಿದೆ ಅದರ ಒಂದು ಉತ್ತಾರನ ತಕೊಂಡು ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್, ಅಂತಂದ್ರೆ ನೀವು ಯಾವ ಬ್ಯಾಂಕ್ ನಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯನ್ನ ಹೊಂದಿರ್ತೀರಿ ಆ ಒಂದು ಬ್ಯಾಂಕ್ಗೆ ನೀವು ನಿಮ್ಮ ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಒಂದು ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಒಂದು ಹೊಲದ ಒಂದು ಉತ್ತಾರ, ಇವು ಎಲ್ಲ 3 ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ನೀವು ನಿಮ್ಮ ಬ್ಯಾಂಕ್ಗೆ ಹೋಗಿ ಭೇಟಿ ಆಗ್ಬೇಕಾಗತ್ತೆ. ಸೊ ಇದು ಮೊದಲನೇ ಸ್ಟೆಪ್. ನೀವು ಬ್ಯಾಂಕ್ಗೆ ಹೋಗಿ ಬ್ಯಾಂಕ್ ನಲ್ಲಿ ಫೀಲ್ಡ್ ಆಫೀಸರ್ ಅಂತೇಳಿ ಇರ್ತಾರೆ, ಸೊ ಅವ್ರಿಗೆ ನೀವು ಭೇಟಿ ಆಗ್ಬೇಕಾಗತ್ತೆ. ನೀವು ಬ್ಯಾಂಕ್ ನಲ್ಲಿ ಹೋಗಿ ಕೇಳಿದ್ರೆ ಹೇಳ್ತಾರೆ ಫೀಲ್ಡ್ ಆಫೀಸರ್ ಯಾರು ಅಂತ ಹೇಳ್ಬಿಟ್ಟು. ಅವ್ರಿಗೆ ನೀವು ಭೇಟಿ ಆದ ತಕ್ಷಣ ಸೊ ಅವ್ರಿಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಏನು ಅಂತಂದ್ರೆ ನಂದು ಇಂತಿಷ್ಟು ಅಂತೇಳಿ ಹೊಲ ಅದ, ಅಂತಂದ್ರೆ ಆಸ್ತಿ ಅದ. ಸೊ ಈ ಒಂದು ಆಸ್ತಿಗೆ ನನಗೆ ಒಂದು ಹಣಕಾಸಿನ ಅವಶ್ಯಕತೆ ಐತಿ, ಸೊ ಹಿಂಗಾಗಿ ನಮ್ಗೆ ಸಾಲ ಬೇಕಾಗೈತಿ, ಬ್ಯಾಂಕ್ ಸಾಲ ಅಂತೇಳಿ ನೀವು ಅವರಲ್ಲಿ ಕೇಳಬೇಕಾಗುತ್ತೆ. ಸೊ ಅವರಲ್ಲಿ ನೀವು ಕೇಳಿದಾಗ ಈ ಒಂದು ಡಾಕ್ಯುಮೆಂಟ್ಸ್ ಎಲ್ಲವನ್ನು ನೀವು ತೆಗೆದುಕೊಂಡು ಹೋಗಿದ್ದಲ್ಲಿ ಅವರು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಪಡ್ಕೊಂತಾರೆ. ಪಡ್ಕೊಂಡ್ಬಿಟ್ಟು ಅವರು ಮೊದಲಿಗೆ ಮಾಡುವ ಕೆಲಸ ಏನು ಅಂತಂದ್ರೆ ನಿಮ್ಮ ಹೆಸರಿನಲ್ಲಿ, ಅಂತಂದ್ರೆ ನೀವು ಈ ಒಂದು ಬ್ಯಾಂಕ್ ಸಾಲ ತೆಗೆಯೋಕ್ಕಿಂತ ಮುಂಚೆ ಮತ್ತೆ ಯಾವ್ದಾದ್ರು ಬ್ಯಾಂಕ್ ನಲ್ಲಿ ಏನಾದ್ರು ಸಾಲನ ಪಡ್ಕೊಂಡಿದ್ದೀರಾ ಅಥವಾ ಏನಾದ್ರೂ ಬೇರೆ ಸಾಲನ ಪಡ್ಕೊಂಡಿದ್ರೆ ಎಷ್ಟು ಸಾಲ ಇದೆ, ಯಾವ್ಯಾವ ಬ್ಯಾಂಕ್ ನಲ್ಲಿ ಇದೆ, ಸೊ ಇದನ್ನೆಲ್ಲವನ್ನು ಅವರು ಬ್ಯಾಂಕ್ನವರು ಚೆಕ್ ಮಾಡ್ತಾರೆ. ಸೊ ಹಿಂಗಾಗಿ ಜೊತೆಗೆ ನೀವು ಹೋಗುವಾಗ ನಿಮ್ಮ ಮೊಬೈಲ್ ಫೋನ್ ನ ತೆಗೆದುಕೊಂಡು ಹೋಗುವುದು ಬಹಳ ಅವಶ್ಯಕತೆ ಇರುತ್ತೆ. ಯಾಕಪ್ಪ ಅಂತಂದ್ರೆ ಅವರು ತಮ್ಮ ಒಂದು ಕಂಪ್ಯೂಟರ್ ನಲ್ಲಿ ನಿಮ್ಮ ಸಾಲ ಎಲ್ಲೆಲ್ಲಿದೆ ಎಷ್ಟಿದೆ ಅನ್ನೋದನ್ನ ತಿಳ್ಕೊಬೇಕಪ್ಪ ಅಂತಂದ್ರೆ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಇರುವಂತ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಆ ಒಂದು OTP ನ ಅವರು ಪಡ್ಕೊಳ್ತಾರೆ. ಹಿಂಗಾಗಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರೋದನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗ್ರಿ. ಇವನ್ನ ತೆಗೆದುಕೊಂಡು ನೀವು ಮೊದಲಿಗೆ ಬ್ಯಾಂಕ್ಗೆ ಹೋಗಿ ಇದನ್ನೆಲ್ಲ ತಿಳಿಸಿದಾಗ ಅವರು ನಿಮ್ಮ ಸಾಲನ ಚೆಕ್ ಮಾಡ್ತಾರೆ. ಅಕಸ್ಮಾತ್ ಆಗಿ ನಿಮ್ಮ ಸಾಲ ಏನಾದ್ರು ಈ ಮುಂಚೆ ಯಾವುದೇ ಬ್ಯಾಂಕ್ ನಲ್ಲಿ ಇಲ್ಲ ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಸಾಲ ತೆಗೆದುಕೊಳ್ಳೋದು ತುಂಬಾನೇ ಸುಲಭ ಆಗಿರುವಂತ ದಾರಿಯಾಗಿರುತ್ತೆ. ಅಕಸ್ಮಾತ್ ಆಗಿ ನೀವೇನಾದ್ರೂ ಬೇರೆ ಬ್ಯಾಂಕ್ ನಲ್ಲಿ ಸಾಲ ತೆಗೆದಿದ್ದೀರಿ ಅಂತಂದ್ರು ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ. ಸೊ ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ನೀವು ಬೇರೆ ಸಾಲನ ತೆಗೆದುಕೊಂಡಿದ್ರು ಪರವಾಗಿಲ್ಲ, ಅವರು ನಿಮ್ಮ ಬ್ಯಾಂಕ್ ಸಾಲನ ನೋಡುವುದ್ರ ಜೊತೆಗೆ ನಿಮ್ಮ ತೋಟ ಅಂತಂದ್ರೆ ನಿಮ್ಮ ಹೊಲ ಎಷ್ಟು ಎಕರೆ ಇದೆ ಅಂತೇಳಿ ನೋಡ್ತಾರೆ. ಇದನ್ನ ನೋಡ್ಬಿಟ್ಟು ಅವರು ಅಂದಾಜ್ ಮಾಡಿಬಿಟ್ಟು ನಿಮ್ಗೆ ಹೇಳ್ತಾರೆ ನಿಮಗೆ ಇಷ್ಟು ಎಕರೆ ನೀವು ಹೊಲನ ಹೊಂದಿದ್ದೀರಿ, ಸೊ ಇದಕ್ಕೆ ನಿಮ್ಗೆ ಎಷ್ಟು ಸಾಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವರು ನಿಮ್ಗೆ ತಿಳಿಸ್ತಾರೆ. ಇದ್ರ ಜೊತೆಗೆ ನೀವು ಅಷ್ಟು ಸಾಲನ ನಿಮ್ಗೆ ಕೊಟ್ರೆ ನಿಮ್ಗೆ ಎಷ್ಟು % ಬಡ್ಡಿ ಇರುತ್ತೆ ಅಂತಂದ್ರೆ ವಾರ್ಷಿಕವಾಗಿ ನೀವು ಬಡ್ಡಿನ ಕಟ್ಟಬೇಕಾಗುತ್ತಲ್ವಾ ಬ್ಯಾಂಕ್ಗೆ, ಸೊ ಎಷ್ಟು % ಬಡ್ಡಿನ ಕಟ್ಟಬೇಕಾಗುತ್ತೆ ಅನ್ನೋದನ್ನು ಕೂಡ ಬ್ಯಾಂಕ್ನವರೇ ಹೇಳ್ತಾರೆ. ಸೊ ಈ ರೀತಿ ಹೇಳಿದ ನಂತರ ಸೊ ಬ್ಯಾಂಕ್ನವ್ರದ್ದು ಒಂದು ರೂಲ್ಸ್ ಇದೆ. ಏನ್ ರೂಲ್ಸ್ ಅಪ್ಪ ಅಂತಂದ್ರೆ ಯಾರೇ ಆಗ್ಲಿ ಬ್ಯಾಂಕ್ ಸಾಲನ ತೆಗೆದುಕೊಳ್ತಾರೆ ಅಂತಂದ್ರೆ ಒಂದೇ ಬ್ಯಾಂಕ್ ನಲ್ಲಿ ಅಂತಂದ್ರೆ ಒಂದೇ ಹಣಕಾಸು ಸಂಸ್ಥೆಯಲ್ಲಿ ನೀವು ಸಾಲವನ್ನ ತೆಗೆದುಕೊಳ್ಬೇಕಂತೇಳಿ ಒಂದು ಗೌರ್ಮೆಂಟ್ ರೂಲ್ಸ್ ಇದೆ. ಏನು ಅಂತಂದ್ರೆ ಈಗ ಕೆಲವೊಬ್ರು ಏನ್ ಮಾಡ್ತಾರೆ, SBI ಬ್ಯಾಂಕ್ ನಲ್ಲಿ ಕೆಲವೊಂದಿಷ್ಟು ಜನ ಸಾಲ ಮಾಡ್ತಾರೆ, ಮತ್ತೆ ಅದೇ ಹೋಗಿ ಕೆನರಾ ಬ್ಯಾಂಕ್ ಅಲ್ಲಿ ಕೂಡ ಸಾಲ ಮಾಡ್ತಾರೆ. ಸೊ ಈ ರೀತಿ ಈಗ ಸದ್ಯ SBI ಮತ್ತು ಕೆನರಾ ಮಿಕ್ಸ್ ಆಗಿದೆ. ಸೊ ಆ ರೀತಿ ಬೇರೆ 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 ಬ್ಯಾಂಕ್ ಗಳಲ್ಲಿ ಸಾಲ ಮಾಡ್ತಾರೆ. ಸೊ ಹಿಂಗಾಗಿಬಿಟ್ಟು ಬೇರೆ ಬೇರೆ ಬ್ಯಾಂಕ್ ಗಳಲ್ಲಿ ಸಾಲ ಮಾಡುವಂತ ಒಂದು ರೂಲ್ ಸದ್ಯಕ್ಕೆ ಇಲ್ಲ. ಹಿಂಗಾಗಿ ಒಂದೇ ಒಂದು ಬ್ಯಾಂಕ್ ನಲ್ಲಿ ನಿಮ್ಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಸಾಲನ ಪಡ್ಕೊಬೇಕಾಗುತ್ತೆ. ಹಿಂಗಾಗಿ ಆ ಒಂದು ರೂಲ್ಸ್ ನ ಪ್ರಕಾರ ನೀವು ಮುಂಚೆ ಬೇರೆ ಕಡೆ ಸಾಲ ಹೊಂದಿದ್ರು ಪರವಾಗಿಲ್ಲ, ಅದನ್ನ ಕ್ಲಿಯರ್ ಮಾಡಿಸ್ತಾರೆ. ಸೊ ಹಿಂಗಾಗಿ ನಿಮ್ಗೆ ಎಷ್ಟು ಸಾಲ ಸಿಗುತ್ತೆ ಅಂತ ಹೇಳ್ತಾರೆ. ಅವಾಗ
ನೀವೇನಾದ್ರೂ ಅಕಸ್ಮಾತ್ ಬೇರೆ ಬ್ಯಾಂಕ್ ನಲ್ಲಿ ಸಾಲನ ತೆಗೆದಿದ್ರೆ ಅವರು ನಿಮ್ಗೆ ಹೇಳೋದೇನಪ್ಪಾ ಅಂತಂದ್ರೆ ಈ ಒಂದು ಸಾಲನ ಕಟ್ಟಿ ಕ್ಲಿಯರ್ ಮಾಡ್ರಿ ಅಂತಂದ್ರೆ ನೀವೇನು ಮುಂಚೆ ಬೇರೆ ಬ್ಯಾಂಕ್ ಗಳಲ್ಲಿ ಸಾಲನ ತಗೊಂಡಿರ್ತೀರೋ ಆ ಒಂದು ಸಾಲನ ನೀವು ದುಡ್ಡನ್ನ ಕಟ್ಬಿಟ್ಟು ಆ ಒಂದು ಸಾಲ ಕ್ಲಿಯರ್ ಅಂತ ಹೇಳ್ಬಿಟ್ಟು ಒಂದು ಕ್ಲಿಯರ್ ಸರ್ಟಿಫಿಕೇಟ್ ಅನ್ನ ಆ ಒಂದು ಮುಂಚೆ ತೆಗೆದಿರುವಂತ ಬ್ಯಾಂಕ್ ನಲ್ಲಿ ಕ್ಲಿಯರ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡ್ ಬರಬೇಕಾಗುತ್ತೆ. ಸೊ ಆ ಒಂದು ಕ್ಲಿಯರ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡ್ ಬಂದು ನೀವು ಆ ಒಂದು ಕ್ಲಿಯರ್ ಸರ್ಟಿಫಿಕೇಟ್ ನ ತೆಗೆದುಕೊಂಡು ಹೋಗಿ ತಲಾಟಿ ಆಫೀಸ್ಗೆ ಹೋಗ್ಬೇಕಾಗುತ್ತೆ. ತಲಾಟಿ ಆಫೀಸ್ ನಲ್ಲಿ ನಿಮ್ಮ ಒಂದು ಉತ್ತಾರಿಗೆ ಅಂತಂದ್ರೆ ನಿಮ್ಮ ಬ್ಯಾಂಕ್ ನಲ್ಲಿ ಸಾಲ ತೆಗೆದಿರುವಂತ ಒಂದು ಬೋಜಾ ಅಂತೇಳಿ ಕರೀತಾರೆ. ಸೊ ಆ ಒಂದು ಬೋಜಾ ನಿಮ್ಮ ಉತ್ತಾರ್ನಲ್ಲಿ ಇರುತ್ತೆ. ಸೊ ಆ ಒಂದು ಉತ್ತಾರ್ನಲ್ಲಿರುವಂತಹ ಬೋಜಾನ ನೀವು ಕ್ಲಿಯರ್ ಸರ್ಟಿಫಿಕೇಟ್ ಅನ್ನ ಏನು ಸಾಲ ತೆಗೆದುಕೊಂಡಿರುವಂತಹ ಬ್ಯಾಂಕ್ ನಿಂದ ಪಡ್ಕೊಂಡಿರ್ತೀರೋ ಅದನ್ನ ಒಯ್ದು ಕೊಟ್ಟು ಕ್ಲಿಯರ್ ಸರ್ಟಿಫಿಕೇಟ್ ಅನ್ನು ಕೊಟ್ಬಿಟ್ಟು ನಿಮ್ಮ ಉತ್ತಾರ್ನಲ್ಲಿರುವಂತಹ ಬೋಜಾನ ಕಡಿಮೆ ಮಾಡಿಸಬೇಕಾಗುತ್ತೆ. ಸೊ ಇದು ಸೆಕೆಂಡ್ ಸ್ಟೆಪ್. ಮೊದಲೇದು ಬ್ಯಾಂಕ್ಗೆ ಹೋಗಿ ಭೇಟಿಯಾಗಿ ಎಷ್ಟು ಸಾಲ ಸಿಗುತ್ತೆ ಏನು ಅಂತ ಕೇಳ್ಕೊಬೇಕು. ಅದಾದ ನಂತರ ನೀವೇನಾದ್ರೂ ಬೇರೆ ಬ್ಯಾಂಕ್ಗಳಲ್ಲಿ ಸಾಲ ತೆಗೆದಿದ್ರೆ ಸೊ ಆ ಒಂದು ಮುಂಚೆ ಏನ್ ಬ್ಯಾಂಕ್ ನಲ್ಲಿ ಸಾಲ ತೆಗೆದಿದ್ರು ಆ ಬ್ಯಾಂಕ್ಗೆ ಹೋಗ್ಬಿಟ್ಟು ಅಲ್ಲಿ ಸಾಲನ ಕಟ್ಟಿಬಿಟ್ಟು ಕ್ಲಿಯರ್ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡ್ ಬರಬೇಕಾಗುತ್ತೆ. ಆ ಒಂದು ಕ್ಲಿಯರ್ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಹೋಗಿ ಎರಡನೇ ಸ್ಟೆಪ್ ನೀವು ಒಂದು ತಲಾಟಿ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಒಂದು ಉತ್ತಾರನಲ್ಲಿರುವಂತಹ ಬೋಜಾನ ಕಡಿಮೆ ಮಾಡಿಸ್ಕೊಬೇಕಾಗುತ್ತೆ. ಸೊ ಇದು ಸೆಕೆಂಡ್ ಸ್ಟೆಪ್. ಇದಾದ ನಂತರ ಬ್ಯಾಂಕ್ನವರು ನಿಮ್ಗೆ ಒಬ್ರು ವಕೀಲರ ನಂಬರ್ನ ಕೊಡ್ತಾರೆ. ಅಂತಂದ್ರೆ ಆ ಒಂದು ವಕೀಲರು ಏನಪ್ಪಾ ಅಂತಂದ್ರೆ ನಿಮಗೆ ಅವಶ್ಯಕತೆ ಇರುವಂತಹ ಡಾಕ್ಯುಮೆಂಟ್ಸ್ ಅಂತಂದ್ರೆ ನೀವು ಬ್ಯಾಂಕ್ ಸಾಲನ ಪಡ್ಕೊಳ್ಳೋದ್ರ ಸಲುವಾಗಿ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇರುತ್ತೋ ಸೊ ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ವಕೀಲರು ನಿಮ್ಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿ ನಿಮ್ಗೆ ಕೊಡ್ತಾರೆ. ಆ ಒಂದು ಡಾಕ್ಯುಮೆಂಟ್ಸ್ ತಂದು ನೀವು ಬ್ಯಾಂಕ್ಗೆ ಸಬ್ಮಿಟ್ ಮಾಡಬೇಕಿರುತ್ತೆ. ಸೊ ಹಿಂಗಾಗಿ ಬ್ಯಾಂಕ್ನವರೇ ಖುದ್ದಾಗಿ ಒಬ್ಬ ವಕೀಲರ ಸಂಖ್ಯೆ ಏನಂತಂದ್ರೆ ಫೋನ್ ಕಾಂಟ್ಯಾಕ್ಟ್ ಅನ್ನು ಕೊಡ್ತಾರೆ. ಸೊ ಆ ಒಂದು ಕಾಂಟ್ಯಾಕ್ಟ್ ನಂಬರ್ ನ ತೆಗೆದುಕೊಂಡು ಹೋಗಿ ನಿಮ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಕೂಡ ಬ್ಯಾಂಕ್ನವರು ಒಂದು ಲಿಸ್ಟ್ ಮಾಡಿ ಕೊಡ್ತಾರೆ. ಆ ಒಂದು ಲಿಸ್ಟ್ ನ ತೆಗೆದುಕೊಂಡು ಮತ್ತೆ ಆ ಒಂದು ವಕೀಲರ ಫೋನ್ ನಂಬರ್ ನ ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಆ ಒಂದು ವಕೀಲರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ವಕೀಲರ ಕಾಂಟ್ಯಾಕ್ಟ್ ಮಾಡಿದ ನಂತರ ವಕೀಲರು ನಿಮ್ಮಲ್ಲಿ ಸಮ್ ಅಮೌಂಟ್ ಅಂತಂದ್ರೆ ಕೆಲವೊಂದಿಷ್ಟು ಅಮೌಂಟ್ ಅನ್ನ ಕೇಳ್ತಾರೆ. ಯಾಕಪ್ಪ ಅಂತಂದ್ರೆ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡೋದು ಸಲುವಾಗಿ ಸ್ವಲ್ಪ ಅಮೌಂಟ್ ಬೇಕಾಗಿರುತ್ತೆ. ಜೊತೆಗೆ ನಾರ್ಮಲ್ ಆಗಿ ಅವರು ಒಂದು ಚಾರ್ಜ್ ಮಾಡ್ತಾರೆ ಅಮೌಂಟ್ ಅನ್ನ. ಹಿಂಗಾಗಿ ಹೆಚ್ಚು ಕಡಿಮೆ ಅಂತಂದ್ರೆ 4,000 ಕೆಲವೊಮ್ಮೆ ಜಾಸ್ತಿನೇ ತೆಗೆದುಕೊಂತಾರೆ 4,000 5,000 ಆನ್ ಅನ್ ಎವರೇಜ್ ಇಷ್ಟು ಒಂದು ಅಮೌಂಟ್ ಅನ್ನ ಕೇಳ್ತಾರೆ. ಸೊ ಅಷ್ಟೊಂದು ಅಮೌಂಟ್ ಅನ್ನ ನೀವು ಅವ್ರಿಗೆ ಕೊಡಬೇಕಾಗುತ್ತೆ. ಜೊತೆಗೆ ನೀವು ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಜೊತೆಗೆ ನಿಮಗೆ ಲಿಸ್ಟ್ ಏನು ಕೊಟ್ಟಿರ್ತಾರೋ ಆ ಒಂದು ಲಿಸ್ಟ್ ನ ನೀವು ಆ ಒಂದು ವಕೀಲರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಒಂದು ಲಿಸ್ಟ್ ಪ್ರಕಾರ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ವಕೀಲರು ತೆಗಿಸ್ತಾರೆ. ಅಂತಾರೆ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತೆಗಿಸ್ತಾರೆ. ನಾರ್ಮಲ್ ಆಗಿ ನಿಮ್ಮ ಹೊಲದ ಕೆಲವೊಂದಿಷ್ಟು ಉತ್ತಾರ ಆಗಿರ್ಬೋದು, ಇಸಿ ಆಗಿರ್ಬೋದು, ಅಥವಾ ನಿಮ್ಮ ಒಂದು ವಂಶಾವಳಿ ಆಗಿರ್ಬೋದು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಯಾರ್ಯಾರೆಲ್ಲ ಇದ್ದೀರಿ ಅಂತೇಳಿ, ಎಷ್ಟು ಜನ ಮಕ್ಕಳು, ಎಷ್ಟು ಜನ ಪೇರೆಂಟ್ಸ್ ಇದ್ದಾರೆ, ಈ ಒಂದು ಹೊಲಕ್ಕೆ ಎಷ್ಟು ಜನ ಮಾಲೀಕರಿದ್ದಾರೆ, ಈ ರೀತಿಯಾಗಿರುವಂತಹ ಒಂದು ಮಾಹಿತಿ ವಂಶಾವಳಿಯಲ್ಲಿ ಸಿಗುತ್ತೆ. ಸೊ ಆ ಒಂದು ವಂಶಾವಳಿಯನ್ನ ತೆಗಿಸಬೇಕಾಗುತ್ತೆ. ಸೊ ಆ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ವಕೀಲರ ಹತ್ರ ತೆಗೆಸ್ಕೊಳ್ಬೇಕಾಗುತ್ತೆ. ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆಸ್ಕೊಂಡು ರೆಡಿ ಆದ ನಂತರ ವಕೀಲರಿಗೆ ನೀವು ಆ ಒಂದು ದುಡ್ಡನ್ನ ಅಂತಂದ್ರೆ ಅಮೌಂಟ್ ಎಷ್ಟು ಕೇಳಿರ್ತಾರೋ ಅಷ್ಟು ಅಮೌಂಟ್ ಅನ್ನ ಕೊಟ್ಬಿಟ್ಟು ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಬಂದ್ಬಿಟ್ಟು ನೀವು ಬ್ಯಾಂಕಿಗೆ ಮತ್ತೆ ಭೇಟಿ ಆಗಬೇಕಾಗುತ್ತೆ. ಬ್ಯಾಂಕಿಗೆ ಮತ್ತೆ ಭೇಟಿ ಆದ ನಂತರ ಬ್ಯಾಂಕ್ನವರು ಸೊ ಇವಾಗ ಆ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆಯೋ ಅಥವಾ ಆ ಒಂದು ಡಾಕ್ಯುಮೆಂಟ್ಸ್ ಎಲ್ಲಾನು ಕರೆಕ್ಟ್ ಆಗಿದೆಯಾ ಅಂತೇಳಿ ಬ್ಯಾಂಕ್ನವರು ಚೆಕ್ ಮಾಡಿಬಿಟ್ಟು ಆ ನಂತರ ನಿಮ್ಗೆ ಎಷ್ಟು ಸಾಲ ಕೊಡ್ತೀವಿ ಅಂತ ಹೇಳಿರ್ತಾರೋ ಸೊ ಅಷ್ಟು ಸಾಲದ ಒಂದು ಬೋಜಾವನ್ನ ನಿಮ್ಮ ಒಂದು ಉತ್ತಾರಿಗೆ ಅಂತಂದ್ರೆ ನಿಮ್ಮ ಹೊಲದ ಒಂದು ಉತ್ತಾರಿಗೆ ಅಷ್ಟು ಬೋಜಾವನ್ನ ಏರಿಸಿಕೊಂಡು ಬರೋದಕ್ಕೆ ಹೇಳ್ತಾರೆ. ಅಂದ್ರೆ ಆ ಒಂದು ಉತ್ತಾರ್ಗೆ ನೀವು ಮತ್ತೆ ಎಲ್ಲಿ ಹೋಗ್ಬೇಕಪ್ಪ ಅಂತಂದ್ರೆ ತಲಾಟಿ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ನಾವು ಇಂಥ ಒಂದು ಬ್ಯಾಂಕ್ ನಲ್ಲಿ ಇಷ್ಟು ಸಾಲನ ಪಡ್ಕೊಂತಾ ಇದೀವಿ. ಸೊ ಹಿಂಗಾಗಿ ಇಷ್ಟು ಸಾಲದು ಈ ಬ್ಯಾಂಕ್ ನದು ಬೋಜಾವನ್ನ ಏರಿಸಿಕೊಡ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅಂತಂದ್ರೆ ಬ್ಯಾಂಕ್ನವರು ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಆ ಒಂದು ಸರ್ಟಿಫಿಕೇಟ್ ತಗೊಂಡ್ಕೊಂಡು ಹೋಗ್ಬಿಟ್ಟು ನೀವು ತಲಾಟಿ ಅವರಿಗೆ ಸಬ್ಮಿಟ್ ಮಾಡಿದ್ರೆ ಅವರು ನಿಮ್ಮ ಹೊಲದ ಉತ್ತಾರನಲ್ಲಿ ಒಂದು ಬೋಜಾವನ್ನ ಹೆಚ್ಚು ಮಾಡಿಕೊಡ್ತಾರೆ. ಸೊ ಆ ಒಂದು ಬೋಜಾನ ಏರಿಸಿಕೊಂಡ್ಬಿಟ್ಟು ಮತ್ತೆ ನೀವು ಬ್ಯಾಂಕ್ಗೆ ಬಂದು ಭೇಟಿ ಆಗ್ಬೇಕಾಗುತ್ತೆ. ಬ್ಯಾಂಕ್ಗೆ ಬಂದು ಭೇಟಿ ಆದಾಗ ಇವಾಗ ಏನಿರ್ಬೇಕಪ್ಪ ಅಂತಂದ್ರೆ ನೀವು ಮುಂಚೆ ಇರುವಂತಹ ಒಂದು ಸಾಲನ ಬೇರೆ ಬ್ಯಾಂಕ್ಗಳಲ್ಲಿ ಇರುವುದನ್ನ ಎಲ್ಲಾನು ಕಟ್ಟಿ ಕ್ಲಿಯರ್ ಮಾಡಿರ್ತೀರಿ. ಸೊ ಆ ಒಂದು ಕ್ಲಿಯರ್ ಆಗಿರುವಂತಹ ಬೇರೆ ಯಾವುದೇ ಬ್ಯಾಂಕ್ಗಳಲ್ಲಿ ನಿಮ್ಮ ಸಾಲ ಇಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ನವರು ಇಸಿಯನ್ನ ಪಡ್ಕೊಂಡು ಅಂತಂದ್ರೆ ನೀವು ಒಂದು ಇಸಿ ಅನ್ನುವಂತ ಒಂದು ಡಾಕ್ಯುಮೆಂಟ್ಸ್ ಅನ್ನು ತೆಗೆಸಬೇಕಾಗುತ್ತೆ. ಅದರಲ್ಲಿ ನೀವು ಯಾವ್ಯಾವ ಬ್ಯಾಂಕ್ ನಲ್ಲಿ ಎಷ್ಟು ಸಾಲ ಪಡ್ಕೊಂಡಿದ್ದೀರಿ ಅನ್ನೋದಂತದ್ದು ಇರುತ್ತೆ. ಅದಾದ್ಮೇಲೆ ನೀವು ಯಾವ ಬ್ಯಾಂಕ್ ನಲ್ಲಿ ಈಗ ಸದ್ಯಕ್ಕೆ ಸಾಲ ಪಡ್ಕೊಂತಾ ಇದ್ದೀರಿ ಸೊ ಆ ಒಂದು ಬ್ಯಾಂಕ್ ನ ಬೋಜಾ ಏರಿಸಿದ್ದು ಕೂಡ ಆ ಒಂದು ಇಸಿಯಲ್ಲಿ ಬರಬೇಕಾಗುತ್ತೆ. ಸೊ ಆ ರೀತಿ ಆ ಒಂದು ಇಸಿಯಲ್ಲಿ ನೀವು ಯಾವ ಬ್ಯಾಂಕ್ ನಲ್ಲಿ ಸದ್ಯ ಸಾಲ ಪಡ್ಕೊಂತಾ ಇದ್ದೀರಿ ಆ ಒಂದೇ ಬ್ಯಾಂಕ್ ನಲ್ಲಿ ಮಾತ್ರ ನೀವು ಸಾಲನ ಪಡ್ಕೊಂತಾ ಇದ್ದೀರಿ ಇಂತಿಷ್ಟು ಅಮೌಂಟ್ ಅನ್ನೋದನ್ನ ಇರೋದನ್ನ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಇಸಿನ ನಿಮ್ಮಿಂದ ಅವರು ಪಡ್ಕೊಂತಾರೆ. ಆ ಒಂದು ಇಸಿನ ನೀವು ಸಬ್ಮಿಟ್ ಮಾಡಿದ ನಂತರ ನೀವು ಒಂದು ಡಾಕ್ಯುಮೆಂಟ್ ಸಬ್ಮಿಷನ್ ಮಾಡುವ ಕೆಲಸ ಇಲ್ಲಿಗೆ ಮುಕ್ತಾಯ ಆಯಿತು. ಅಂತಂದ್ರೆ ಇನ್ನು ಮುಂದೆ ನೀವು ಬ್ಯಾಂಕ್ ಸಾಲ ತೆಗೆದುಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡಿದ ನಂತರ ಇನ್ಯಾವ ಡಾಕ್ಯುಮೆಂಟ್ ಕೊಡುವಂತ ಅವಶ್ಯಕತೆ ಇರಲ್ಲ. ಸೊ ಇದಾದ್ಮೇಲೆ ಏನಾಗುತ್ತೆಪ್ಪ ಅಂತಂದ್ರೆ ಬ್ಯಾಂಕ್ನವರು ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡಿಬಿಟ್ಟು ಕೆಲವೊಂದಿಷ್ಟು ಟೈಪ್ ಮಾಡ್ತಾರೆ. ಅಂತಂದ್ರೆ
ಅವರು ನಿಮಗೆ ಸಾಲನ ಕೊಡ್ಬೇಕಪ್ಪ ಅಂತಂದ್ರೆ ಅವ್ರಿಗೆ ಕೆಲವೊಂದಿಷ್ಟು ನಿಮ್ಮ ಸಿಗ್ನೇಚರ್ಗಳ ಅವಶ್ಯಕತೆ ಇರುತ್ತೆ. ಅಂತಂದ್ರೆ ಸೊ ನಾನು ಇಷ್ಟು ದಿನ ಬಿಟ್ಟು ನಿಮ್ಮ ಸಾಲನ ಮರುಪೂರ್ಣ ನಿಮಗೆ ಕಟ್ತೀನಿ, ಜೊತೆಗೆ ನಿಮ್ಮ ಸಾಲನ ಕ್ಲಿಯರ್ ಆಗಿ ಇಡ್ತಾ ಹೋಗ್ತೀನಿ, ನಿಮ್ಮಿಂದ ಸಾಲ ಪಡ್ಕೊಂಡಿದ್ದೀನಿ ಅನ್ನೋದ್ರ ಸಲುವಾಗಿ ಅವ್ರಿಗೂ ಕೂಡ ಕೆಲವೊಂದಿಷ್ಟು ಡಾಕ್ಯುಮೆಂಟೇಶನ್ ಬೇಕಾಗುತ್ತೆ. ಹಿಂಗಾಗಿ ಬ್ಯಾಂಕ್ನವರು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಪ್ರಿಂಟ್ ಮಾಡಿಬಿಟ್ಟು ಅಂತಂದ್ರೆ ಟೈಪ್ ಮಾಡಿಬಿಟ್ಟು ನಿಮ್ಮ ಹೆಸರಿಂದ ನೀವು ಎಷ್ಟು ಸಾಲನ ಪಡ್ಕೊಳ್ತಾ ಇದ್ರಿ ಇದನ್ನೆಲ್ಲಾನು ಟೈಪ್ ಮಾಡಿಬಿಟ್ಟು ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಬ್ಯಾಂಕ್ನವರು ರೆಡಿ ಮಾಡ್ತಾರೆ. ಅವರು ರೆಡಿ ಮಾಡಿದ ನಂತರ ನಿಮಗೆ ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನಿಮಗೆ ಕೊಡ್ತಾರೆ. ಯಾಕಪ್ಪ ಅಂತಂದ್ರೆ ನೀವು ಅದರಲ್ಲಿ ಸಿಗ್ನೇಚರ್ನ ಮಾಡಿ ಕೊಡ್ಬೇಕಾಗುತ್ತೆ, ನಾನು ನಿಮ್ಮಿಂದ ಸಾಲ ಪಡ್ಕೊತಾ ಇದ್ದೀನಿ ಅಂತೇಳಿ. ನೀವು ಸಿಗ್ನೇಚರ್ನ ಆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳಿಗೂ ಮಾಡಿ ಅವರಿಗೆ ಬ್ಯಾಂಕ್ನವರಿಗೆ ಮತ್ತೆ ಸಬ್ಮಿಟ್ ಮಾಡಿದ ನಂತರ ಈ ಎಲ್ಲ ಸಿಗ್ನೇಚರ್ನ ನೀವು ಬ್ಯಾಂಕ್ನಲ್ಲೇ ಕೂತ್ಕೊಂಡು ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಸಿಗ್ನೇಚರ್ನ ನೀವು ಸಿಗ್ನೇಚರ್ ಮಾಡಿಬಿಟ್ಟು ಬ್ಯಾಂಕ್ನವ್ರಿಗೆ ಸಬ್ಮಿಟ್ ಮಾಡಿದ ನಂತರ ಬ್ಯಾಂಕ್ನವರು ನಿಮಗೆ ಸಾಲನ ಖರ್ಚಾಗ್ತಾರೆ. ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಬ್ಯಾಂಕ್ನವರು ನಿಮ್ಗೆ ಎಷ್ಟು ಸಾಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟಿದ್ರು ಅಷ್ಟು ಸಾಲನ ಬ್ಯಾಂಕ್ನವರು ನಿಮ್ಗ ಒಂದು ಖಾತೆಗೆ ಅಮೌಂಟ್ ಅನ್ನ ಹಾಕ್ತಾರೆ. ಅದಾದ ನಂತರ ನೀವು ನಾರ್ಮಲ್ ಆಗಿ ನಿಮ್ಮ ಖಾತೆಗೆ ಬಂದಿರುವಂತಹ ಒಂದು ಬ್ಯಾಂಕ್ ಅಕೌಂಟ್ಗೆ ಬಂದಿರುವಂತಹ ಒಂದು ಅಮೌಂಟ್ ಅನ್ನ ವಿಡ್ರಾವಲ್ ಮಾಡ್ಕೋಬಹುದು. ಈ ರೀತಿ ಬ್ಯಾಂಕ್ನ ಒಂದು ಸಾಲನ ನೀವು ಪಡ್ಕೋಬಹುದು. ಜೊತೆಗೆ ಎಷ್ಟು % ಬಡ್ಡಿ ಇರುತ್ತೆ ಅನ್ನೋದನ್ನ ನೀವು ಕ್ಲಿಯರ್ ಆಗಿ ತಿಳ್ಕೊಂಡ್ಬಿಟ್ಟು ಮುಂದೆ ನೀವು ಯಾವ ಒಂದು ತಾರೀಕಿಗೆ ಈ ಒಂದು ಸಾಲನ ಪಡ್ಕೊಂಡಿದ್ರಿ ಆ ಒಂದು ತಾರೀಕಿಗೆ ಮುಂದಿನ ವರ್ಷ ನೀವು ಕಂತು ಮತ್ತು ಬಡ್ಡಿ ಸಮೇತ ಕಟ್ಟಿ ಮತ್ತೆ ಕ್ಲಿಯರ್ ಮಾಡ್ಕೊಬೇಕಾಗತ್ತೆ. ಸೊ ಒಂದು ಪಾಯಿಂಟ್ ನಲ್ಲಿ ಅಂತಂದ್ರೆ ಒಂದು ನೆನಪಿಟ್ಕೊಳ್ಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ ಈ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಇವಾಗ ಕಷ್ಟಪಟ್ಟು ರೆಡಿ ಮಾಡಿಸಿದ್ರಲ್ಲ, ಸೊ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವು 5 ವರ್ಷದವರೆಗೆ ಈ ಒಂದು ಸಾಲ ತಕೊಂಡು ನೀವು ವರ್ಷಕ್ಕೊಮ್ಮೆ ಸಾಲ ಮತ್ತು ಬಡ್ಡಿ ಸಮೇತ ಕಟ್ಟಬೇಕಾಗುತ್ತೆ. ಅದಾದ ನಂತರ ಮತ್ತೆ ಬ್ಯಾಂಕ್ನವರು ನಿಮಗೆ ಖರ್ಚಾಗ್ತಾರೆ. ಅದಾದ ನಂತರ ಮತ್ತೆ 1 ವರ್ಷ ಆದ ನಂತರ ನೀವು ಮತ್ತೆ ಬಡ್ಡಿ ಮತ್ತು ಸಾಲನ ಕಟ್ಟಬೇಕಾಗುತ್ತೆ, ಮತ್ತೆ ಖರ್ಚಾಗ್ತಾರೆ. ಈ ರೀತಿ ಮಾಡ್ತಾ ಮಾಡ್ತಾ 5 ವರ್ಷ ಆದ ನಂತರ ಈ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಇವಾಗ ತೆಗೆಸಿದ್ರು ಸಾಲನ ಪಡ್ಕೊಳ್ಳೋದ್ರ ಸಲುವಾಗಿ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ 5 ವರ್ಷ ಆದ ನಂತರ ಮತ್ತೆ ತೆಗೆಸುವಂತ ಒಂದು ಅವಶ್ಯಕತೆ ಇರುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಆಗಿ ನೀವು ಅಂತಂದ್ರೆ ರೈತರು ಸಾಲ ಪಡ್ಕೊಳ್ಳುವಾಗ ಗಮನವಹಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ ನೀವು ಏನು ಬ್ಯಾಂಕ್ ನಲ್ಲಿ ಸಾಲ ಪಡ್ಕೊಳ್ಳುವಾಗ ಸಿಗ್ನೇಚರ್ನ ಮಾಡ್ತಾ ಇರ್ತೀರಿ ನಿಮ್ಮ ಬ್ಯಾಂಕ್ ನಲ್ಲಿ, ಆವಾಗ ಬ್ಯಾಂಕ್ನವರು ನಿಮ್ಗೆ ಎಷ್ಟು ಅಮೌಂಟ್ ಸಾಲನ ಕೊಡ್ತಾ ಇದ್ದಾರೋ ಅಷ್ಟೇ ಅಮೌಂಟ್ ನ ಆ ಒಂದು ಡಾಕ್ಯುಮೆಂಟ್ಸ್ ಗಳಲ್ಲಿ ಬರೆದಿದ್ದಾರೋ ಅಥವಾ ಅದಕ್ಕಿಂತ ಹೆಚ್ಚು ಬರೆದಿದ್ದಾರೋ ಅನ್ನೋದನ್ನ ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಟ್ಟು ಅದು ಕ್ಲಿಯರ್ ಆದ ನಂತರನೇ ಪ್ರತಿಯೊಂದು ಡಾಕ್ಯುಮೆಂಟ್ ಗಳಲ್ಲಿ ನೀವು ಓದ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ಗೆ ಸಿಗ್ನೇಚರ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಆಗುವಂತ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ದೂರ ಮಾಡಬಹುದು. ಅಂತಂದ್ರೆ ಕೆಲವೊಮ್ಮೆ ಏನಾದ್ರೂ ಫ್ರಾಡ್ಗಳು ಕೂಡ ನಡೆಯುವಂತ ಚಾನ್ಸಸ್ ಇರುತ್ತೆ. ನಾರ್ಮಲ್ ಆಗಿ ಬ್ಯಾಂಕ್ ಗಳಲ್ಲಿ ಈ ರೀತಿ ನಡೆಯಲ್ಲ, ಆದ್ರೂ ಕೂಡ ರೈತರು ನೋಡುವಂತ ಒಂದು ಅವಶ್ಯಕತೆ ಇರುತ್ತೆ. ಸೊ ಹಿಂಗಾಗಿ ಹೇಳಿದೆ. ಸೊ ಇಷ್ಟೆಲ್ಲ ನೋಡ್ಕೊಂಡ್ಬಿಟ್ಟು ಈ ರೀತಿ ನೀವು ಬ್ಯಾಂಕ್ ಸಾಲನ ಪಡ್ಕೊಬಹುದು. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತು ಅಂತ ತಿಳಿಸ್ರಿ. ಅಂತಂದ್ರೆ ಬ್ಯಾಂಕ್ ಸಾಲನ ಯಾವ ರೀತಿ ರೈತರು ಪಡ್ಕೋಬೇಕು ಅನ್ನೋದ್ರ ಕುರಿತಾಗಿ ಇವತ್ತಿನ ವಿಡಿಯೋದೊಳಗಡೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮ್ಗೆ ಹೆಂಗ್ ಅನಿಸ್ತು ಅಂತ ತಿಳಿಸ್ರಿ ಕಮೆಂಟ್ ಬಾಕ್ಸ್ ಒಳಗಡೆ. ಸೊ ಇದೇ ರೀತಿಯಾಗಿರುವಂತಹ ರೈತರಿಗೆ ಸಂಬಂಧಪಟ್ಟಿರುವಂತಹ ಅಥವಾ ಯೂಟ್ಯೂಬ್ಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನ, ಜಾಬ್ ಅಪ್ಡೇಟ್ಸ್ ಗಳನ್ನ ಈ ಒಂದು ಚಾನಲ್ ನಲ್ಲಿ ಕೊಡ್ತಾ ಇರ್ತೀನಿ. ಈ ಒಂದು ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ನಮಸ್ಕಾರ, ಜೈ ಹಿಂದ್, ಜೈ ಭಾರತ್.